ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಿಮ BA ಇತಿಹಾಸ ಕೋರ್ಸ್ 3 ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿ ಪುಸ್ತಕದಲ್ಲಿ ಯಾವುದನ್ನೆಲ್ಲ ಓದ್ಕೊಳ್ಬೇಕು, ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳು ಯಾವುದು ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ. ಮೊದಲಿಗೆ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಳ್ಳಿ. ನಿಮಗೆ ಪುಸ್ತಕಗಳು ಸಿಕ್ಕಿದರೆ, ಈ ಪುಸ್ತಕಗಳು ನಿಮ್ಮ ಕೈಗೆ ಸಿಕ್ಕಿದರೆ ನಿಮ್ಮ ಪುಸ್ತಕದಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಯಾವುದೇ ಮುಖ್ಯವಾದ ಪ್ರಶ್ನೆಯನ್ನು ನಿಮ್ಮ ಪುಸ್ತಕದಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮಲ್ಲಿ ಪುಸ್ತಕಗಳು ಇಲ್ಲ, ನಿಮಗೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ, ಈಗ ಕೆಲವೊಮ್ಮೆ ಅವರು ಏನು ಮಾಡ್ತಾರೆ ಅಂದರೆ ಸಾಫ್ಟ್ ಕಾಪಿ ಕೊಡುವಂಥದ್ದು ಆ ರೀತಿಯೆಲ್ಲ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಅದನ್ನು ತಗೊಂಡು ಜೆರಾಕ್ಸ್ ಎಲ್ಲ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಆ ರೀತಿಯಾಗಿ ಮಾಡಬೇಕು ಅಂತ ಇಲ್ಲ. ನೀವೇನು ಮಾಡಿ ಅಂತ ಹೇಳಿದರೆ, ಒಂದು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ. ಆ ಪಾಯಿಂಟ್ಸ್ ಬುಕ್ಕಲ್ಲಿ ಆರಂಭದಿಂದ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಳ್ಬೇಕು. ಅದಾದ ನಂತರ ಆ ಪ್ರಶ್ನೆಗಳಿಗೆ ಇರುವಂತಹ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ಈಗ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಓದ್ತಾ ಇದ್ದೇವೆ ಅಂತಾದರೆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತುಕೊಳ್ಬೇಕು. ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಬಂತು ಅಂತಾದರೆ ಆ ಒಂದು ಪ್ರಶ್ನೆಗೆ ಎಷ್ಟು ಪುಟ ಕೂಡ ನಮಗೆ ಉತ್ತರವನ್ನು ಬರೀಲಿಕ್ಕಾಗ್ತದೆ. ಯಾಕಂದರೆ ಅದರ ಪಾಯಿಂಟ್ಸಿನ ವಿವರಣೆಯನ್ನು ನಾವು ಬರಿತಾ ಹೋಗಬೇಕು. ಆ ವಿವರಣೆಯು ನಾವು ಒಂದು ಸಲ ಅಥವಾ 2 ಸಲ ನಾವು ಆ ವಿವರಣೆಯನ್ನು ಓದ್ಕೊಳ್ತಾ ಹೋದರೆ ನಮಗೆ ಆ ವಿವರಣೆಯನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೆಲವೊಂದು ವಿಚಾರಗಳು, ಕೆಲವೊಂದು ಪಾಯಿಂಟ್ಸ್ಗಳ ವಿವರಣೆ ನಮಗೆ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಾದರೆ ಆ ವಿವರಣೆಯನ್ನು ಸ್ವಲ್ಪ ನೀವು ಕಲಿಬೇಕಾಗ್ತದೆ. ಇಲ್ಲ ಅಂತಾದರೆ ಈಗ ಇತಿಹಾಸ ಇರ್ಬೋದು, ರಾಜ್ಯಶಾಸ್ತ್ರ ಅಥವಾ ಸಮಾಜಶಾಸ್ತ್ರದಲ್ಲಿ ನಮ್ಮ ಸುತ್ತಮುತ್ತಲಿನ ವಿಚಾರ, ನಮ್ಮ ರಾಜಕೀಯದ, ನಮ್ಮ ಆಡಳಿತದ ವಿಷಯ, ನಮ್ಮ ಇತಿಹಾಸದ ಆಗಿ ಹೋದಂತಹ ಘಟನೆಗಳ ಬಗ್ಗೆ ಎಲ್ಲ ಇರೋದ್ರಿಂದ ಇದನ್ನೆಲ್ಲ ನಮಗೆ ವಿವರಣೆಯನ್ನು ಕೊಡಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. 1-2 ಬಾರಿ ಅಭ್ಯಾಸವನ್ನು ಮಾಡಿಕೊಳ್ಬೇಕು, ಆವಾಗ ನಮಗೆ ಆರಾಮದಲ್ಲಿ ಬರೀಲಿಕ್ಕಾಗ್ತದೆ. ಮುಖ್ಯವಾಗಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಪಾಯಿಂಟ್ಸ್ ಸರಿಯಾಗಿ ಗೊತ್ತಿದ್ದರೆ ಬರೀಲಿಕ್ಕೆ ಆಗ್ತದೆ. ಈಗ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಂಡಿದ್ದೀರಿ ಅಂತಾದರೆ ಅದರಲ್ಲಿ ಬ್ಲಾಕ್ 1 ಅಂತ ಹಾಕಿ ಅದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಬ್ಲಾಕ್ 1ರಲ್ಲಿ ನೀವು ಓದಬೇಕಾಗಿರುವಂಥದ್ದು ಆಧಾರ, ವಿಜಯನಗರ ಸಾಮ್ರಾಜ್ಯದ ಮೂಲ ಆಧಾರವನ್ನು ತಿಳಿಸಿ ಅಥವಾ ವಿಜಯನಗರದ ಶಾಸ್ತ್ರಾಧಾರದ ಮಹತ್ವವನ್ನು ತಿಳಿಸಿ ಅಂತ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ, ಅದನ್ನು ಬರ್ಕೊಳ್ಬೇಕು. ಅದಾದ ನಂತರ ಕೃಷ್ಣದೇವರಾಯನ ಜೀವನ ಮತ್ತು ಸಾಧನೆಗಳನ್ನು ಬರಿಬೇಕು. ಕೃಷ್ಣದೇವರಾಯನ ಜೀವನ ಸಾಧನೆಗಳು ಮುಖ್ಯವಾಗಿರುವಂಥ ಪ್ರಶ್ನೆ. ವಿಜಯನಗರದ ಬಹಮನಿ ರಾಜ್ಯದ ಸಾಂಸ್ಕೃತಿಕ ಕೊಡುಗೆ, ಆಮೇಲೆ ಕಲೆ ಸಾಹಿತ್ಯದ ಕೊಡುಗೆಯನ್ನು ಓದ್ಕೊಳ್ಬೇಕು. ತಾಳಿಕೋಟೆ ಕದನ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ತಾಳಿಕೋಟೆ ಕದನದ ಕಾರಣ ಪರಿಣಾಮಗಳನ್ನು ಓದ್ಕೊಳ್ಬೇಕು. ಇನ್ನು ಬ್ಲಾಕ್ 2 ಅಂತ ಬಂದಾಗ ಅದರಲ್ಲಿ ಕೆಳದಿ ನಾಯಕರು ಮತ್ತು ಮಾಗಡಿ ಕೆಂಪೇಗೌಡರ ಆಡಳಿತದ ಬಗ್ಗೆ ಕೇಳ್ತಾರೆ. ತುಂಬ ಸಲ ಕೇಳಿರುವಂಥ ಪ್ರಶ್ನೆ, 15 ಅಂಕಕ್ಕೆ. ಚಿಕ್ಕದೇವರಾಯನ ಒಡೆಯರ ಸಾಧನೆ ಕೂಡ 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ 10-15 ಅಂಕಕ್ಕೆ ಕೇಳಿದ್ದಾರೆ. ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವರ ಪಾತ್ರ, ಅವರ ಆಡಳಿತದ ಬಗ್ಗೆ 10 ಅಂಕಕ್ಕೆ ಕೇಳಿರುವಂಥದ್ದು. ಇನ್ನು ಬ್ಲಾಕ್ 3ರಲ್ಲಿ ನೀವು ನೋಡಿದರೆ ದಿವಾಣ ಪೂರ್ಣಯ್ಯನವರ ಆಡಳಿತ, ಆಮೇಲೆ ನಗರದಂಗೆ, ಮಾರ್ಕ್ ಕಬ್ಬನ್ನವರ ಒಂದು ಆಡಳಿತ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ, ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಸೇವೆ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸೇವೆ, ಇವಿಷ್ಟು ಪ್ರಶ್ನೆಗಳು ಬ್ಲಾಕ್ 3ರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು. ಇನ್ನು ಬ್ಲಾಕ್ 4 ಅಂತ ಬಂದಾಗ ಅಲ್ಲಿ ನವಜಾಗೃತಿಯ ಕಾಲ, ಕನ್ನಡ ಸಾಹಿತ್ಯದ ಬೆಳವಣಿಗೆ, ತುಂಬ ಸಲ ಬಂದಿರುವಂತಹ ಪ್ರಶ್ನೆ ಅದು. ಹಿಂದುಳಿದ ವರ್ಗದ ಹೋರಾಟ, ಲೆಸ್ಲಿ ಮಿಲ್ಲರ್ ಅವರ ವರದಿ. ಅದಾದ ಮೇಲೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಲಕ್ಷಣಗಳು 15 ಅಂಕಕ್ಕೆ ಬರುವಂಥದ್ದು. ಇನ್ನೂ ಬರುವಂತಹ ಒಂದು ಮೈಸೂರು ಕಾಂಗ್ರೆಸ್ ಸ್ಥಾಪನೆ, ಶಿವಪುರ ಸತ್ಯಾಗ್ರಹ, ವಿದುರಶ್ವತ್ವ ದುರಂತ, ಈಸೂರು ಪ್ರಕರಣ, ಮೈಸೂರು ಚಳವಳಿ, ಇದೆಲ್ಲ ಕೂಡ 5 ಅಂಕಕ್ಕೆ 10 ಅಂಕಕ್ಕೆ ಬರುವಂತಹ ಪ್ರಶ್ನೆ. ಕೊನೆಯದಾಗಿ ಕರ್ನಾಟಕ ಏಕೀಕರಣದ ಬಗ್ಗೆ 3 ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಕೇಳಿರುವಂತಹ ಒಂದು ಪ್ರಶ್ನೆ. 3 ಪ್ರಶ್ನೆ ಪತ್ರಿಕೆ, ನೀವು ಹಳೆಯ 3 ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡಿದರೆ ಕರ್ನಾಟಕ ಏಕೀಕರಣದ ಬಗ್ಗೆ ಹಲವು ಬಾರಿ ಕೇಳಿದ್ದಾರೆ. ಅದರಿಂದ ಇದನ್ನು ಸ್ಕಿಪ್ ಮಾಡಬಾರ್ದು, ಇದನ್ನು ಓದ್ಕೊಳ್ಬೇಕು. ಇನ್ನು ನಾನು ಈ ಇತಿಹಾಸ ಅಂತ ಬಂದಾಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ರಾಜರು ಆಡಳಿತವನ್ನು ಮಾಡ್ತಾಯಿದ್ರು, ಅದು ರಾಜಕೀಯ. ಈಗ ಪ್ರಸ್ತುತ ನಾವು ಕೂಡ ನಮ್ಮ ಒಂದು ಸಮಯದಲ್ಲಿ ಕೂಡ ಈಗ ಆಡಳಿತವನ್ನೆಲ್ಲ ಮಾಡ್ತಾ ಇದ್ದಾರೆ, ರಾಜಕೀಯ ಎಲ್ಲ ಇದೆ. ಹಾಗೆ ರಾಜರು ಏನು ಮಾಡ್ತಾಯಿದ್ರು ಅಂದರೆ, ರಾಜರು ಎಲ್ಲ ಉಸ್ತುವಾರಿ ಮಾಡ್ತಾಯಿದ್ರು, ರಾಜರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಂಥದ್ದು. ಅವರ ಆಡಳಿತ ಕೂಡ ಈಗಿನ ಆಡಳಿತ ಕೂಡ ಹೆಚ್ಚು ಬದಲಾವಣೆಗಳು ಏನೂ ಇಲ್ಲ.
ಬೇರೆ ಬೇರೆ ಕೇಂದ್ರ ಆಡಳಿತವನ್ನು ಮಾಡಿರುವಂಥದ್ದು, ಪ್ರಾಂತ್ಯಾಡಳಿತವನ್ನು ಮಾಡಿರುವಂಥದ್ದು ಅದೆಲ್ಲ ಇದೆ. ಇನ್ನು ಹಿಂದಿನ ಕಾಲದಲ್ಲಿ ನಾವು ನೋಡಿದರೆ ನಾಣ್ಯ ಪದ್ಧತಿ ಎಲ್ಲ ಇತ್ತು. ಆದರೆ ಈಗ ನಾವು ಪ್ರಸ್ತುತ ಆ ರೀತಿಯ ಪದ್ಧತಿಗಳೆಲ್ಲ ಇಲ್ಲ. ಅದು ಕೆಲವೊಂದು ಬದಲಾವಣೆಗಳಾಗಿದೆ. ಹಿಂದಿನ ರಾಜರ ಒಂದು ಆಡಳಿತ ಅಂತ ಬಂದಾಗ ಈ ಒಂದು ಕೋರ್ಸ್ 3ರಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ನಾನು ಹೇಳ್ತೇನೆ. ಅವರು ಈ ಒಂದು ಇತಿಹಾಸ ಕೋರ್ಸ್ 3ರಲ್ಲಿ ಏನು ಮಾಡಿದ್ದಾರೆ ಅಂದರೆ ತುಂಬ ರಾಜರ ಒಂದು ಆಡಳಿತದ ಬಗ್ಗೆ ತಿಳಿಸಿ ಅಂತಲೇ ಕೇಳುವಂಥದ್ದು. ಈ ಪ್ರತಿಯೊಬ್ಬ ರಾಜರು ಕೂಡ ಆಡಳಿತವನ್ನು ಮಾಡಿರುವಂಥದ್ದು ಅಥವಾ ಆಡಳಿತ ಪಾಯಿಂಟ್ಸ್ಗಳು ಒಂದೇ ರೀತಿಯಲ್ಲಿರುವಂಥದ್ದು ಸ್ನೇಹಿತರೆ. ನೀವು ಗಮನಿಸಿರ್ಬೋದು, ಪ್ರತಿಯೊಬ್ಬ ರಾಜ್ಯನೂ ಕೂಡ ಕೇಂದ್ರಾಡಳಿತ ಪದ್ಧತಿಯನ್ನು ತಂದಿದ್ದಾನೆ, ಸ್ಥಳೀಯ ಆಡಳಿತವನ್ನು ತಂದಿರುವಂಥದ್ದು, ಪ್ರಾಂತ್ಯಾಡಳಿತವನ್ನು ಮಾಡಿದ್ದಾರೆ, ಕಂದಾಯವನ್ನು ಹೆಚ್ಚಳ ಮಾಡುವಂಥದ್ದು, ಕಂದಾಯವನ್ನು ತರುವಂಥದ್ದು, ಇನ್ನು ನಾಣ್ಯ ಪದ್ಧತಿಯನ್ನು ಮಾಡಿರುವಂಥದ್ದು, ಸೈನಿಕ ಸುಧಾರಣೆಯನ್ನು ಮಾಡಿರುವಂಥದ್ದು, ಪೊಲೀಸ್ ಸುಧಾರಣೆಗಳನ್ನು ಮಾಡಿರುವಂಥದ್ದು. ಈ ಪಾಯಿಂಟ್ಸ್ಗಳಿದೆಯಲ್ಲ, ಎಲ್ಲದಕ್ಕೂ ಕೂಡ ಅದೇ ರೀತಿಯ ಪಾಯಿಂಟ್ಸುಗಳೇ. ಯಾಕೆಂದರೆ ಪ್ರತಿಯೊಬ್ಬರು ರಾಜ್ಯರು ಕೂಡ ಅದು ಮಾಡ್ತಾಯಿದ್ರು. ಆದರೆ ಅದರ ವಿವರಣೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಇರ್ತದೆ ಅಷ್ಟೇ ವಿನಃ ಪಾಯಿಂಟ್ಸ್ಗಳು ಅದೇ ರೀತಿಯಲ್ಲಿ. ಈಗ ಪ್ರತಿಯೊಬ್ಬ ರಾಜ್ಯ ಕೂಡ ನಾಣ್ಯವನ್ನು ಚಲಾವಣೆ ಮಾಡ್ತಾನೆ, ನಾಣ್ಯದಲ್ಲಿ ಬದಲಾವಣೆಗಳನ್ನು ತರುವಂಥದ್ದು. ಆದರೆ ಅವರವರ ಒಂದು ರೀತಿ ಯಾವ ರೀತಿ ಇತ್ತು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಈಗ ಒಬ್ಬ ರಾಜ ನಾಣ್ಯ ಅವನ ಹೆಸರನ್ನು ಕೊಟ್ಟರೆ ಮತ್ತೊಬ್ಬ ರಾಜ ಅವನ ಚಿತ್ರವನ್ನು ಬರೆಯುವಂತ ಹೇಳಿದ್ದಾನೆ, ಮತ್ತೊಬ್ಬ ರಾಜ ರಾಣಿಯ ಹೆಸರನ್ನು ಬರಿ ಅಂತ ಹೇಳ್ತಾನೆ, ಮತ್ತೊಬ್ಬ ರಾಜ ನಾನು ಸಂಗೀತ ಪ್ರಿಯ ಆದ್ದರಿಂದ ವೀಣೆಯನ್ನು ಅದರಲ್ಲಿ ಚಿತ್ರ ಹಾಕು ಅಂತ ಹೇಳುವಂಥದ್ದು. ಈ ರೀತಿಯಲ್ಲಿ ಇತ್ತಷ್ಟೇ ವಿನಃ ಪ್ರತಿಯೊಬ್ಬರ ರಾಜರು ಕೂಡ ಇದನ್ನು ಮಾಡ್ತಾಯಿದ್ರು. ಸೈನ್ಯ ಸುಧಾರಣೆ ಮಾಡಲೇಬೇಕು. ಈಗ ಪ್ರತಿಯೊಬ್ಬ ರಾಜ ಆದರೂ ಕೂಡ ಅವನು ಸೈನಿಕರ ಸುಧಾರಣೆಯನ್ನು ಮಾಡಬೇಕು, ಬೇರೆ ಬೇರೆ ಸೈನ್ಯದ ವ್ಯವಸ್ಥೆಯನ್ನು ಅವನು ಮಾಡಿಕೊಳ್ಬೇಕು. ಅದರಿಂದ ಒಂದನ್ನು ನೆನಪಲ್ಲಿಟ್ಕೊಳ್ಳಿ, ಯಾವ ರಾಜರ ಒಂದು ಆಡಳಿತವನ್ನು ಬರೀರಿ ಅಂತ ಕೇಳಿದರೆ ನೀವು ಬರಿಬೇಕಾಗಿರುವಂಥದ್ದು ಕೇಂದ್ರ ಆಡಳಿತದ ಪದ್ಧತಿ. ಪಾಯಿಂಟ್ಸ್ಗಳನ್ನು ಹೇಳುವಂಥದ್ದು ನಾನು. ಆ ಒಂದು ಪಾಯಿಂಟ್ಸ್ನ ಒಳಗಡೆ ಆ ರಾಜರು ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗುವಂಥದ್ದು. ನೀವು ಅದನ್ನು ಓದ್ಕೊಂಡಿದ್ರೆ ನಿಮಗೆ ಅದರ ವಿವರಣೆಯನ್ನು ಬರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಒಂದು ವೇಳೆ ನೀವು ಅದನ್ನು ಕಲೀಲೇ ಇಲ್ಲ ಅಂತಾದರೆ ಪ್ರತಿಯೊಬ್ಬರು ರಾಜರು ಮಾಡುವಂತಹ ಕಾರ್ಯವನ್ನೇ ನೀವು ಕೂಡ ಬರಿತಾ ಹೋಗಿ. ಒಂದು ಕೇಂದ್ರ ಆಡಳಿತ ಪದ್ಧತಿ, ಅದಾದ ಮೇಲೆ ಪ್ರಾಂತ್ಯಾಡಳಿತ ಪದ್ಧತಿ, ಅದಾದ ನಂತರ ಸ್ಥಳೀಯ ಆಡಳಿತ, ನಾಣ್ಯಗಳ ಬದಲಾವಣೆ, ಆಮೇಲೆ ಸೈನಿಕ ಸುಧಾರಣೆ, ಪೊಲೀಸ್ ಸುಧಾರಣೆ, ಇಲಾಖೆಗಳನ್ನು ಮಾಡುವಂಥದ್ದು, ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಮಾಡುವಂಥದ್ದು, ಪ್ರಜೆಗಳಿಗೆ ಬೇಕಾದಂತಹ ಸೌಕರ್ಯಗಳನ್ನು ಒದಗಿಸುವಂಥದ್ದು. ಈ ರೀತಿಯಾಗಿ ಪ್ರತಿಯೊಬ್ಬ ರಾಜನೂ ಕೂಡ ಅದೇ ರೀತಿಯ ಆಡಳಿತವನ್ನು ಮಾಡ್ತಾ ಇದ್ದ. ಆದ್ದರಿಂದ ಅದನ್ನು ನೀವು ಅಷ್ಟನ್ನು ನೆನಪಲ್ಲಿಟ್ಕೊಳ್ಳಿ. ಇನ್ನು ಮೊದಲಿಗೆ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಆಧಾರ. ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಅಂತ ಬಂದಾಗ ಅಥವಾ ಸಾಹಿತ್ಯ ಮತ್ತೊಂದು ಪ್ರಶ್ನೆ ಅದರಲ್ಲಿ ಬಂದಿದೆ, ಶಾಸ್ತ್ರಾಧಾರದ ಮಹತ್ವವನ್ನು ತಿಳಿಸಿ ಅಂತ. ಈ ಒಂದು ಕಾರಣವೇ ಅದರ ಮಹತ್ವ ಕೂಡ ಆಗಿರ್ತದೆ. ರಾಜಕೀಯ ಅದರ ಮೂಲ ಅಂತ ಬಂದಾಗ ಯಾವುದೆಲ್ಲ ಮೂಲ ತೆಲುಗಿನಲ್ಲಿ ಬಂತು, ಕನ್ನಡದಲ್ಲಿ, ಆಮೇಲೆ ವಿದ್ಯಾರಣ್ಯದ ಸಮಸ್ಯೆ, ಅದೆಲ್ಲ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಮೂಲದಲ್ಲಿ ಬರುವಂಥದ್ದು. ಆಧಾರ ಅಂತ ಬಂದಾಗ ನಾನು ಈಗಾಗಲೇ ನಿಮಗೆ ಇದನ್ನು ವಿವರಿಸಿದ್ದೇನೆ, ಮತ್ತೊಮ್ಮೆ ಇದನ್ನು ಹೇಳ್ತಾ ನಾವು ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ. ಆಧಾರ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ನಮಗೆ ಇತಿಹಾಸದ ಬಗ್ಗೆ ಗೊತ್ತಾಗಬೇಕು, ಇತಿಹಾಸದ ಬಗ್ಗೆ ಗೊತ್ತಾಗಿದೆ ಅಂತ ಹೇಳಿದರೆ ಅದು ಯಾವುದರ ಮುಖಾಂತರ? ಒಂದು ಆಧಾರದ ಮುಖಾಂತರ. ಅಂದರೆ ಈಗ ಎಷ್ಟೋ ವರ್ಷದ ಕಾಲದಲ್ಲಿ ಇಲ್ಲಿ ಒಂದು ಮನೆ ಇತ್ತು ಅಥವಾ ಇಲ್ಲಿ ಒಂದು ಏನೋ ಒಂದು ಜನರು ವಾಸ ಮಾಡಿದ್ದರು ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿ, ಯಾವುದೋ ಒಂದು ಗೊತ್ತಿಲ್ಲದ ಊರಿಗೆ ಹೋಗಿರ್ತೇವೆ, ಅಲ್ಲಿ ಎಲ್ಲ ಪಾಳು ಬಿದ್ದಂತಹ ಮನೆ, ಕೆಲವು ಪಾತ್ರೆ ಪಗಡೆಗಳು ಇರುವಂಥದ್ದು. ಇದು ಒಂದು ಆಧಾರ ನಮಗೆ, ಇಲ್ಲಿ ಜನ ವಾಸ ಮಾಡ್ತಾ ಇದ್ರು, ಇಲ್ಲಿ ಯಾವುದೋ ಒಂದು ಸಂಸಾರ ಇತ್ತು ಅಂತ ನಮಗೆ ಆ ರೀತಿಯ ಆಧಾರ ಸಿಗ್ತದೆ. ಇದೇ ರೀತಿಯಲ್ಲಿ ಅವರು ಕೇಳುವಂಥದ್ದು ಇತಿಹಾಸದಲ್ಲಿ ಆಧಾರ. ಇತಿಹಾಸದಲ್ಲಿ ರಾಜವಂಶ ಇತ್ತು, ರಾಜವಂಶಸ್ಥರು ಅರಮನೆಯನ್ನು ಕಟ್ಟಿದ್ರು, ದೇವಾಲಯಗಳನ್ನು ಕಟ್ಟಿದ್ದಾರೆ, ಬೇರೆ ಬೇರೆ ಕೋಟೆಗಳನ್ನು ಕಟ್ಟಿದ್ದಾರೆ, ಇದಕ್ಕೆಲ್ಲ ನಿಮಗೆ ಏನು ಆಧಾರ ಇದೆ ಅಂತ ಕೇಳ್ತಾ ಇರುವಂಥದ್ದು. ಅದರ ಮಹತ್ವವೇನು ಅಂತ. ಅದರಲ್ಲಿ ನಾವು ಹೇಳೋದಾದರೆ ನಮಗೆ ಆಧಾರ ಅಂತ ಬಂದಾಗ ಒಂದು ಸಾಹಿತ್ಯ ಆಧಾರ ಮತ್ತೊಂದು ಪುರಾತತ್ವ ಆಧಾರ ಎನ್ನುವಂಥ 2 ಪಾಯಿಂಟ್ಸ್ಗಳನ್ನು ನಾವು ಬರಿಬೇಕು. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ, ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ, ಇಲ್ಲ ಅಂತಾದರೆ ನೀವು ಬಾಯಲ್ಲಿ ರಿಪೀಟ್ ಮಾಡಿ. ಆಧಾರಗಳಲ್ಲಿ 2 ವಿಧ, ಒಂದು ಸಾಹಿತ್ಯ ಆಧಾರ ಮತ್ತೊಂದು ಪುರಾತತ್ವ ಆಧಾರ.
ಸಾಹಿತ್ಯಾಧಾರ, ಪುರಾತತ್ವಾಧಾರ ಹೇಳಿ. ನನ್ನ ಜೊತೆಗೂ ಕೂಡ ನೀವು ಕೂಡ ಪಾಯಿಂಟ್ಸನ್ನು ಹೇಳಿ. ಆಧಾರಗಳಲ್ಲಿ ಅದರ ಪ್ರಶ್ನೆ ಯಾವ ರೀತಿ ಬರ್ತದೆ ಅಂತ ಹೇಳಿದರೆ, ವಿಜಯನಗರ ಸಾಮ್ರಾಜ್ಯದ ಆಧಾರಗಳನ್ನು ತಿಳಿಸಿ. ವಿಜಯನಗರ ಸಾಮ್ರಾಜ್ಯದ ಮೂಲ ಸ್ಥಾಪನೆ, ಅವುಗಳ ಆಧಾರ ಅಥವಾ ಶಾಸ್ತ್ರಾಧಾರದ ಮಹತ್ವ. ಒಟ್ಟು ಆಧಾರ ಅಂತ ಇರ್ತದೆ ಆ ಪ್ರಶ್ನೆಯಲ್ಲಿ. ಯಾವುದೋ ಪ್ರಶ್ನೆ ಕೇಳಿದ್ರೆ ನಾವು ಅದೇ ರೀತಿ ಬರಿಬೇಕು. ಮೂಲ ಸ್ಥಾಪನೆ ಅಂತ ಬಂದಾಗ ತೆಲುಗು ಮೂಲ ಇತ್ತು, ಕನ್ನಡ ಮೂಲ ಇತ್ತು, ವಿದ್ಯಾರಣ್ಯದ ಸಮಸ್ಯೆ ಇತ್ತು. ಇಷ್ಟನ್ನು ನೀವು ಬರೆದ್ರೆ ಸಾಕದಕ್ಕೆ. ಆ ಮೂಲ ಅಂತ ಬಂದಾಗ ಇದರ ಜೊತೆಗೆ ಇದನ್ನು ಕೂಡ ಬರಿಬೇಕಾಗ್ತದೆ. ಆಧಾರ ಅಂತ ಬಂದಾಗ 2 ಆಧಾರಗಳು, ಒಂದು ಸಾಹಿತ್ಯ ಆಧಾರಗಳು, ಎರಡನೇದಾಗಿ ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ ಮತ್ತೆರಡು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಏನು ಈ ಸಾಹಿತ್ಯ ಅಂತ ಬಂದಾಗ ಕವನ, ಕತೆ, ಕಾದಂಬರಿ, ಬೇರೆ ಬೇರೆ ಗ್ರಂಥಗಳು ಅದನ್ನೆಲ್ಲ ಬರೆಯುವಂಥದ್ದು ಇದೆಯಲ್ಲ, ಅದು ಸಾಹಿತ್ಯ. ಅದು ಒಂದು ನಮ್ಮ ದೇಶದ ಸಾಹಿತ್ಯ, ಮತ್ತೊಂದು ವಿದೇಶದಿಂದ ಸಿಗುವಂಥ ಸಾಹಿತ್ಯ. ಅಂದರೆ ವಿದೇಶಿಯ ಜನರು ಬಂದು ಕೊಟ್ಟಿರುವಂತಹ ಸಾಹಿತ್ಯ. ವಿದೇಶಿಗರು ನಮ್ಮ ದೇಶಕ್ಕೆ ಬರ್ತಾಯಿದ್ರು. ಹಿಂದಿನ ಕಾಲದಲ್ಲಿ ಬೇರೆ ದೇಶದಿಂದೆಲ್ಲ ಜನರು ಬರ್ತಾಯಿದ್ರು. ಯಾಕಾಗಿ ಬರ್ತಾಯಿದ್ರು? ಅವರು ಕೆಲವೊಮ್ಮೆ ಯುದ್ಧವನ್ನು ಮಾಡ್ತಾ ಬರುವಂಥದ್ದು ಅಥವಾ ದಾರಿ ತಪ್ಪಿ ಬರುವಂಥದ್ದು. ಈ ರೀತಿಯಾಗಿ ಬಂದಾಗ ಈ ಒಂದು ಪ್ರದೇಶ ಎಷ್ಟು ಇದು ವಜ್ರ ವೈಢೂರ್ಯದಿಂದ ಕೂಡಿದೆ ಅಂತ ಗೊತ್ತಾದಾಗ ಮತ್ತಷ್ಟು ವಿದೇಶಿಯರನ್ನು ಕರೆದುಕೊಂಡು ಬಂದು ನಮ್ಮ ಭಾರತ ದೇಶದ ಚಿನ್ನ, ಬೆಳ್ಳಿ ಎಲ್ಲವನ್ನು ಕೂಡ ದೋಚಿಕೊಂಡು ಹೋಗುವಂಥವರು ಅವರು ದೋಚಿಕೊಂಡು ಹೋಗಿದ್ದಾರೆ. ನಂತರದ ದಿನಗಳಲ್ಲಿ ವಿದೇಶಿಯರೆಲ್ಲ ಬಂದು ನಮ್ಮ ರಾಜರ ಮನೆತನದಲ್ಲಿ ಅವರು ವಿದ್ವಾಂಸರಾಗಿದ್ದರೆ ವಿದ್ವಾಂಸರೆಲ್ಲ ಬಂದು ಅವರು ಕೆಲವೊಂದು ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟು ಹೋಗ್ತಾಯಿದ್ರು. ಅಂತಹ ಸಂದರ್ಭದಲ್ಲಿ ಅವರು ಗ್ರಂಥಗಳನ್ನೆಲ್ಲ ಬರಿತಾಯಿದ್ರು. ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಬಂದು ಹೋದಂಥ ವಿಷಯಗಳನ್ನು ಅವರ ಗ್ರಂಥದಲ್ಲಿ ಬರೆದಿಡ್ತಾಯಿದ್ರು. ವಿಜಯನಗರ ಕಾಲ, ವಿಜಯನಗರ ರಾಜಮನೆತನದವರ ಬಗ್ಗೆ, ವಿಜಯನಗರ ವೈಭವದಿಂದ ಕೂಡಿದೆ, ವಜ್ರ ವೈಢೂರ್ಯದಿಂದ ತುಂಬಿ ತುಳುಕ್ತಾ ಇದೆ, ಅಷ್ಟೊಂದು ಪ್ರಸಿದ್ಧವಾಗಿದೆ, ಜನ ತುಂಬಾ ಉತ್ತಮ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ರಾಜ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ವಿಷಯಗಳನ್ನು ತಮ್ಮ ಗ್ರಂಥಗಳಲ್ಲಿ ಬರೆಯುವಂಥದ್ದು, ಅದನ್ನು ನಂತರದ ದಿನಗಳಲ್ಲಿ ಕಳಿಸಿಕೊಡುವಂಥದ್ದು ಅಥವಾ ಅದನ್ನು ನೋಡುವಂಥದ್ದು. ಈ ಒಂದು ಆಧಾರಗಳು ವಿದೇಶಿ ಆಧಾರಗಳು. ದೇಶೀಯ ಆಧಾರಗಳು ಅಂತ ಹೇಳಿದರೆ ನಮ್ಮ ದೇಶದ ವಿದ್ವಾಂಸರು ಬರೆಯುವಂತಹ ಕಾದಂಬರಿ, ಕತೆ, ಗ್ರಂಥಗಳು, ನಮ್ಮ ದೇಶದ ಕವಿಗಳು, ಸಾಹಿತ್ಯ ಪ್ರೇಮಿಗಳು ಬರೆಯುವಂತಹ ಗ್ರಂಥಗಳು. ಅದು ಬೇರೆ ಬೇರೆ ಭಾಷೆಯಲ್ಲಿತ್ತು. ಈಗ ನಮ್ಮ ದೇಶದಲ್ಲಿ ಸಾಹಿತ್ಯ ಆಧಾರಗಳೆಲ್ಲ ಸಿಕ್ಕಿದೆ. ಒಂದು ದೇಶೀಯ ಆಧಾರಗಳು, ಮತ್ತೊಂದು ವಿದೇಶಿ ಆಧಾರಗಳು. ದೇಶೀಯ ಆಧಾರದಲ್ಲಿ ನಮ್ಮ ದೇಶದ ಬಗ್ಗೆ ಬರೆಯುವಂಥದ್ದು, ನಮ್ಮ ದೇಶದ ಕಥೆ ಅದರಲ್ಲಿರುವಂಥದ್ದು. ಇಲ್ಲಿ ರಾಜಮನೆತನದಲ್ಲಿ ವಿದ್ವಾಂಸರುಗಳೆಲ್ಲ ಬರಿತಾ ಇದ್ದರು. ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಬರಿತಾಯಿದ್ರು. ಸಂಸ್ಕೃತ ಭಾಷೆ ಇರ್ಬೋದು, ಕನ್ನಡ ಭಾಷೆ, ತೆಲುಗು, ಮರಾಠಿ, ಉರ್ದು, ಈ ರೀತಿಯಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಗ್ರಂಥಗಳನ್ನೆಲ್ಲ ಮಾಡ್ತಾಯಿದ್ರು. ಇದು ನಮ್ಮ ದೇಶದ ದೇಶೀಯ ಆಧಾರಗಳಲ್ಲಿ ಸಿಗುವಂಥ ವಿಚಾರ. ಇನ್ನು ದೇಶೀಯ ಆಧಾರದಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂಥ ವಿಚಾರ ಅಂತ ಹೇಳಿದರೆ, ಕೃಷ್ಣದೇವರಾಯನು ಕೂಡ ಒಬ್ಬ ಸಾಹಿತಿಯಾಗಿದ್ದ. ಕೃಷ್ಣದೇವರಾಯನು ಕೂಡ ಒಬ್ಬ ವಿದ್ವಾಂಸನಾಗಿದ್ದ. ಕೃಷ್ಣದೇವರಾಯನು ಕೃತಿಗಳನ್ನೆಲ್ಲ ಬರಿತಾ ಇದ್ದ, ಕಥೆಗಳನ್ನೆಲ್ಲ ಬರೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದ. ಇಲ್ಲಿ ಕೃಷ್ಣದೇವರಾಯನು ಬರೆದಿರುವಂಥ, ತೆಲುಗಿನಲ್ಲಿ ಬರೆದಿರುವಂಥ ಅಮುಕ್ತ ಮೌಲ್ಯನ ಎನ್ನುವಂತಹ ಗ್ರಂಥ. ಯಾರು? ಕೃಷ್ಣದೇವರಾಯನು ತೆಲುಗಿನಲ್ಲಿ, ತೆಲುಗು ಕೃತಿ ಅಮುಕ್ತ ಮೌಲ್ಯನ ಅಂತಹ ಗ್ರಂಥವು, ಅಮುಕ್ತ ಮೌಲ್ಯನ ಎನ್ನುವಂತಹ ಗ್ರಂಥದ ಮುಖಾಂತರ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ, ವಿಜಯನಗರದಲ್ಲಿ ಕೃಷ್ಣದೇವರಾಯನು ಮಾಡಿದಂತಹ ಆಡಳಿತದ ಬಗ್ಗೆ, ಕೃಷ್ಣದೇವರಾಯನ ಒಂದು ಆಚರಣೆಗಳ ಬಗ್ಗೆ, ವಿಜಯನಗರವನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದ, ಯಾವ ರೀತಿ ತನ್ನ ರಾಜನೀತಿ ಇತ್ತು, ಅವರ ಒಂದು ಕರ್ತವ್ಯವೇನು, ಆ ಒಂದು ವಿಚಾರಗಳನ್ನೆಲ್ಲ ಕೂಡ ಕೃಷ್ಣದೇವರಾಯನು ತೆಲುಗು ಭಾಷೆಯಲ್ಲಿ ಅಮುಕ್ತ ಮೌಲ್ಯನ ಎನ್ನುವಂತಹ ಗ್ರಂಥದಲ್ಲಿ ಬರೆದಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ರಾಜನೀತಿಜ್ಞ ಶಾಸ್ತ್ರದ ಬಗ್ಗೆ, ಕೃಷ್ಣದೇವರಾಯನ ಆಡಳಿತದ ಬಗ್ಗೆ, ರಾಜ್ಯಭಾರದ ಕ್ರಮದ ಬಗ್ಗೆ, ಅರಸನ ಕರ್ತವ್ಯದ ಬಗ್ಗೆ ವಿಚಾರಿಸುವಂಥದ್ದು. ಇದಲ್ಲದೆ ಶ್ರೀನಾಥನ ಕಾಶಿಖಂಡ, ಮಲ್ಲಯ್ಯ, ಸಿಂಗಯ್ಯರ ವರಹ ಪುರಾಣಂ, ಕುಮಾರ ದೂರ್ಜಟಿಯ ಕೃಷ್ಣರಾಜ ವಿಜಯಂ ಗ್ರಂಥಗಳು ಪ್ರಮುಖವಾಗಿದೆ. ಇನ್ನು ಬೇರೆಯವರ ಗ್ರಂಥಗಳ ನಮಗೆ ಅಷ್ಟು ನೆನಪಿಗೆ ಬಾರದಿದ್ದರೂ ಕೂಡ ಕೃಷ್ಣದೇವರಾಯನ ಅಮುಕ್ತ ಮೌಲ್ಯನ ಎನ್ನುವಂತಹ ಕೃತಿ ಸ್ವಲ್ಪ ಇಲ್ಲೋ ನೆನಪಿದ್ದ ಪ್ರಕಾರ ಅದು ನೆನಪಿಗೆ ಬರ್ತದೆ. ಕೃಷ್ಣದೇವರಾಯನು ರಚಿಸಿರುವಂತಹ ತೆಲುಗು ಕೃತಿ ಅಮುಕ್ತ ಮೌಲ್ಯನ ಎನ್ನುವಂಥದ್ದು ಕೃತಿಯಾಗಿದೆ. ಇನ್ನು ನಾವು ನೋಡುವುದಾದರೆ
ವಿದೇಶಿಯ ಆಧಾರಗಳು. ವಿದೇಶಿ ಆಧಾರಗಳು ಹೇಗೆ ಬಂತು ಅಂತ ಹೇಳಿದರೆ, ವಿದೇಶದಿಂದ ಪ್ರವಾಸಕ್ಕೆಂದು ಬಂದಿದ್ದಂತಹ ವಿದೇಶಿ ಪ್ರವಾಸಿಗರು ಆಗಿನ ರಾಜರ ಕಾಲದಲ್ಲಿ ರಾಜರನ್ನು ಭೇಟಿಯಾಗಲಿಕ್ಕೆ ಬರ್ತಾಯಿದ್ರು. ಅವರು ನೋಡಿರುವಂತಹ, ಅವರು ಕಂಡರಿದಂತಹ ವಿಜಯನಗರದ ಬಗ್ಗೆ ಅವರು ಗ್ರಂಥವನ್ನು ಬರೀತಾರೆ. ವಿಜಯನಗರ ಯಾವ ರೀತಿ ಇದೆ, ಎಷ್ಟು ಶ್ರೀಮಂತಿಕೆಯಿಂದ ತುಂಬಿಕೊಂಡಿದ್ದಂತಹ ವಿಜಯನಗರ, ಆಮೇಲೆ ವಜ್ರ ವೈಡೂರ್ಯಗಳಿಂದೆಲ್ಲ ತುಂಬಿಕೊಂಡಿದ್ದಂತಹ ಒಂದು ವಿಜಯನಗರ ಸಾಮ್ರಾಜ್ಯ ಮೊದಲನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿ ಇಟಲಿಯ ವಿನಸ್ ನಗರದ ಪ್ರವಾಸಿ ನಿಕೋಲೋ ಕುಂಟಿ ಅವರು ಏನು ಮಾಡ್ತಾರೆ, ಒಂದು ಗ್ರಂಥವನ್ನು ಬರೆದಿರ್ತಾರೆ. ಇಂಡಿಯನ್ 15th century ಎನ್ನುವಂತಹ ಗ್ರಂಥದಲ್ಲಿ ಸಂಪೂರ್ಣವಾಗಿ ಭಾರತದ ಹಬ್ಬ ಹರಿದಿನ ಆಚರಣೆ ವಿಚಾರಣೆ ಎಲ್ಲವನ್ನು ಕೂಡ ಅದರಲ್ಲಿ ಬರೆಯುವಂಥದ್ದು ಕಾಣ್ಬೋದು. ನಾಣ್ಯ ಪದ್ಧತಿ, ಕೋಟೆ ಕೊತ್ವಾಲ್ಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ವಿಜಯನಗರದ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ವಿಜಯನಗರದ ಶ್ರೀಮಂತ ವೈಭವ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಡೊಮಿಂಗೋ ಪಾಯಸನು ರಾಯನ ವ್ಯಕ್ತಿತ್ವವನ್ನು ಚಿತ್ರಿಸಿದ್ದಾರೆ. ಡೋರೆಟ್ ಬಾರ್ಬೂಸನ ರಾಯರ ಮತ್ತು ಬಹುಮನಿ ಸುಲ್ತಾನರ ನಡುವೆ ಸಂಭವಿಸುತ್ತಿದ್ದ ಕದನಗಳನ್ನು ವಿವರಿಸಿದ್ದಾರೆ. ಇದು ಇಷ್ಟು ವಿದೇಶದಿಂದ ಬರುವಂಥ ಆಧಾರಗಳು. ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ, ದೇಶೀಯ ಆಧಾರ ಮತ್ತು ವಿದೇಶಿ ಆಧಾರಗಳು. ಇನ್ನು ಬರುವಂಥ ಮುಖ್ಯವಾದ ಎರಡನೇ ಪಾಯಿಂಟ್ ಪುರಾತತ್ವ ಆಧಾರಗಳು. ಒಂದು ಸಾಹಿತ್ಯ ಆಧಾರಗಳು, ಮತ್ತೊಂದು ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳಲ್ಲಿ ಮತ್ತೆ 3 ಪಾಯಿಂಟ್ಸ್ಗಳನ್ನು ಕಾಣ್ಬೋದು. ಒಂದು ಶಾಸನಗಳು, 2 ನಾಣ್ಯಗಳು ಮತ್ತು ಸ್ಮಾರಕಗಳು. ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಶಾಸನಗಳು ಅಂತ ಬಂದಾಗ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ 9,000 ಶಾಸನಗಳು ಸಿಗ್ತದೆ. ಇನ್ನೂ ಹೆಚ್ಚಿನಗಳು ಎಷ್ಟೋ ಕಡೆ ಅದು ನಶಿಸಿ ಹೋಗಿದೆ. ಆದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತಹ 5,000 ಶಾಸನಗಳು ದಕ್ಷಿಣ ಭಾರತದಲ್ಲಿ ದೊರಕಿದ್ದು ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಭಾಷೆಗಳಿಲ್ಲದೆ ವಿಜಯನಗರದ ಶಾಸನಗಳನ್ನು ಅವುಗಳನ್ನೆಲ್ಲ ಗ್ರಂಥಗಳನ್ನು ಸಂಪಾದಿಸುವಂಥದ್ದು. ಈ ಶಾಸನಗಳು ರಾಜರ ವಂಶಾವಳಿ, ಕಾಲಾನುಕ್ರಮ, ಬಹುಮಾನದ ಒಡನೆ ಯುದ್ಧಗಳು, ರಾಜರ ಆಳ್ವಿಕೆ ಕಾಲ, ನೆರೆಹೊರೆಯ ರಾಜ್ಯಗಳೊಡಗಿನ ಸಂಬಂಧ, ಸಾಮಾಜಿಕ ಧಾರ್ಮಿಕ ಸ್ಥಿತಿ ಇತ್ಯಾದಿ ಅಂಶಗಳನ್ನು ತಿಳಿಯಲು ಸಹಕಾರಿಯಾಗಿದೆ. ಹರಿಹರನ ಬಾಗೇಪದಲ್ಲಿ ತಾಮ್ರ ಶಾಸನ ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯ ಕಾಲವನ್ನು ಗುರುತಿಸುತ್ತದೆ. ಈ ರೀತಿಯಾಗಿ ಶಾಸನಗಳೆಲ್ಲ ಕಾಣ್ತದೆ. ಅಂದರೆ ಯುದ್ಧದ ಕಾಲ, ರಾಜರ ಆಳ್ವಿಕೆಯ ಕಾಲದಲ್ಲಿ ಏನು ಮಾಡ್ತಾರೆ ಅಂತಾರೆ, ಶಾಸನಗಳನ್ನು ಬರೆಯುವಂಥದ್ದು, ಕೆತ್ತನೆಗಳನ್ನು ಮಾಡುವಂಥದ್ದು, ಎಲ್ಲ ಕೆತ್ತನೆಗಳನ್ನು ಮಾಡಿ ಆ ಒಂದು ಶಾಸನವನ್ನು ಮಾಡುವಂಥದ್ದು. ಆಮೇಲೆ ಅಥವಾ ಶಿಲಾಬಂಡೆಯ ಶಾಸನ, ಬಂಡೆ ಕಲ್ಲುಗಳಲ್ಲಿ ಕೆತ್ತಿಸುವಂಥದ್ದು, ಅಥವಾ ಒಂದು ಪುಸ್ತಕದ ರೀತಿಯಲ್ಲಿ, ಗ್ರಂಥದ ರೀತಿಯಲ್ಲಿ ಮಾಡಿರುವಂಥ ಶಾಸನ. ಇನ್ನು ನಾಣ್ಯಗಳು ಅಂತ ಬಂದಾಗ ಈ ನಾಣ್ಯಗಳು ಕೂಡ ನಮಗೆ ಒಂದು ರೀತಿಯ ಆಧಾರಗಳು. ಯಾಕೆ ಈ ನಾಣ್ಯಗಳು ನಮಗೆ ಒಂದು ರೀತಿಯ ಆಧಾರಗಳು ಅಂತ ಹೇಳಿದರೆ, ನಾಣ್ಯದಿಂದಾಗಿ ನಮಗೆ ಗೊತ್ತಾಗ್ತದೆ ಯಾವ ರಾಜ ಯಾವ ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾ ಇದ್ದ, ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಹಾಗೆಯೇ ಈ ಒಂದು ನಾಣ್ಯಗಳಿಂದಾಗಿ, ಈ ನಾಣ್ಯವು ಬೇರೆ ಬೇರೆ ಇದರಿಂದ ಇರ್ತದೆ. ಚಿನ್ನ, ಬೆಳ್ಳಿ, ತಾಮ್ರ ನಾಣ್ಯ, ಗದ್ಯಾಣ, ವರಹ, ಪಗೋಡ, ಪೊನ್ನ, ಪಣ ಎನ್ನುವಂತಹ ಅನೇಕ ಹೆಸರುಗಳಿಂದ ನಾಣ್ಯಗಳು ಇದೆ. ಈ ಬಗೆಯ ಪ್ರಾಣಿ ದೇವತಾ ಚಿತ್ರಗಳನ್ನು ಹೊಂದಿದ್ದವು. ಇನ್ನು ಕೆಲವೊಂದು ಏನಾಗ್ತದೆ ಅಂದರೆ, ನಾಣ್ಯಗಳಲ್ಲಿ ರಾಜರು ದೇವರ ಚಿಹ್ನೆಯನ್ನು ಹಾಕುವಂಥದ್ದು, ರಾಜರ ಚಿಹ್ನೆಯನ್ನು ಹಾಕುವಂಥದ್ದು, ರಾಜರ ಹೆಂಡತಿ ರಾಣಿಯರ ಹೆಸರನ್ನು ಹಾಕುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಇದರಿಂದಾಗಿ ನಮಗೆ ಹಿಂದೆ ಇಷ್ಟು ವರ್ಷಗಳ ಹಿಂದೆ ರಾಜ್ಯ ಇದ್ದ, ಆ ರಾಜನು ಇಷ್ಟು ವರ್ಷಗಳಿಂದ ಇಷ್ಟು ವರ್ಷದ ತನಕ ಆಡಳಿತವನ್ನು ಮಾಡ್ತಾ ಇದ್ದ ಎನ್ನುವಂಥದ್ದು ನಮಗೆ ಒಂದು ತಿಳಿಯಲಿಕ್ಕೆ ಆರಂಭ ಆಗ್ತದೆ. ಇನ್ನು ರಾಜ್ಯದ ಹೆಸರು ಆಳ್ವಿಕೆಯಾಗಲು ಸಾಮ್ರಾಜ್ಯದ ವೈಶಾಲ್ಯತೆ, ರಾಜರ ಬಿರುದುಗಳು, ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸ್ಥಿತಿಗತಿಗಳನ್ನು ತಿಳಿಯಬಹುದಾಗಿದೆ. ವಿಜಯನಗರದ ಅರಸರು ಅತ್ಯಧಿಕ ಸಂಖ್ಯೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದರು. ಇದು ಆ ಕಾಲದ ಆರ್ಥಿಕ ಸುಭಿಕ್ಷತೆಯನ್ನು ತಿಳಿಸುತ್ತದೆ. ನಾಣ್ಯಗಳ ಬಗ್ಗೆ ಆಯಿತು. ಇನ್ನು ನಾವು ನೋಡಿದರೆ ಶಾಸನಗಳ ಬಗ್ಗೆ. ಶಾಸನ ಇತ್ತು, ಶಾಸನ, ನಾಣ್ಯ, ಇನ್ನು ಸ್ಮಾರಕ ಅಂತ ಹೇಳಿದರೆ, ಈಗ ಬೇರೆ ಬೇರೆ ದೇವಾಲಯಗಳನ್ನು ಕಟ್ಟಿರ್ತೇವೆ, ಬೇರೆ ಬೇರೆ ಕೋಟೆಗಳನ್ನು ಕಟ್ಟುವಂಥದ್ದು, ಇತಿಹಾಸಕ್ಕೆ ಜೀವಂತ ಸಾಕ್ಷಿ. ಈಗ ನಮಗೆ ಒಂದು ಆಧಾರವಾಗಿದೆ, ಇಂದಿನ ಕಾಲದಲ್ಲಿ ಈ ಥರ ಇತ್ತು, ಈ ರೀತಿ ರಾಜಭಾರ ಮಾಡ್ತಾಯಿದ್ರು, ರಾಜರೆಲ್ಲ ಇರ್ತಾಯಿದ್ರು ಎನ್ನುವಂಥದ್ದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದರೆ
ಈ ಒಂದು ಸಾಕ್ಷಿ ಮುಖಾಂತರ ಗೊತ್ತಾಯಿತು, ಈ ಒಂದು ಆಧಾರದ ಮುಖ ಗೊತ್ತಾಯಿತು. ವಿಜಯನಗರ ಸಾಮ್ರಾಜ್ಯರು ಅನೇಕ ಸುಂದರವಾದ ದೇವಾಲಯಗಳನ್ನು, ಅರಮನೆಗಳು, ಕೋಟೆ ಕೊತ್ತಲೆಗಳನ್ನು, ಮೂರ್ತಿ ಶಿಲ್ಪಗಳು, ಸಾರ್ವಜನಿಕ ಕಟ್ಟಡವನ್ನು ಕೂಡ ನಿರ್ಮಿಸಿದರು. ಹಂಪಿ, ಲೇಪಾಕ್ಷಿ, ಮೂಡಬಿದಿರೆ, ಕಂಚಿ, ಕಾಳಹಸ್ತಿ, ತಿರುಪತಿ, ಮದುರೈ, ಚಿದಂಬರಂ, ಶ್ರೀಶೈಲ ಮೊದಲಾದ ಕಡೆ ಕಂಡುಬರುವ ಕಟ್ಟಡಗಳು ಅಂದಿನ ಧಾರ್ಮಿಕ ಜೀವನವನ್ನು ಅರಿಯಲು ಸಹಕಾರಿಯಾಗಿದೆ. ಈ ವಾಸ್ತುಶಿಲ್ಪ ವಸ್ತು ಸಂಗ್ರಹಾಲಯ ಎಂದೇ ಹೆಸರಾದ ಹಂಪಿಯಲ್ಲಿ ಹಜಾರ ರಾಮಸ್ವಾಮಿ, ವಿಜಯ ವಿಠಲಸ್ವಾಮಿ ದೇವಾಲಯಗಳು ಮಹಾನವಮ ದಿಬ್ಬಗಳ ವಿಜಯನಗರ ಜನ ಕಲೆ, ಕೌಶಲ, ಕಲಾಭಿರುಚಿಯನ್ನು ಅರಿಯಲು ಸಹಾಯಕವಾಗಿದೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಮೂಲ ಅಂತ ಬಂದಾಗ ಅದರಲ್ಲಿ ನೀವು ಒಂದು ತೆಲುಗು ಮೂಲ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಹರಿಹರ ಮತ್ತು ಬುಕ್ಕ. ರಾಷ್ಟ್ರೀಯತೆ ಮತ್ತು ಮೂಲದ ಬಗ್ಗೆ ಇತಿಹಾಸದಲ್ಲಿ ಒಮ್ಮತ ಅಭಿಪ್ರಾಯವಿಲ್ಲ. ವಿದ್ವಾಂಸರಾದ ಎನ್ ವೆಂಕಟರಾಮಯ್ಯ, ಎನ್ ನೀಲಕಂಠಶಾಸ್ತ್ರಿ, ಸೂರ್ಯನಾರಾಯಣ ರಾವ್ ಈ ರೀತಿಯಾಗಿ ಅನೇಕ ಸದಸ್ಯರನ್ನು ಕಾಣ್ಬೋದು. ಇನ್ನು ಕನ್ನಡ ಮೂಲಗಳಲ್ಲಿ ಬರೆಯುವಂಥದ್ದು ಮತ್ತು ವಿದ್ಯಾರಣ್ಯರ ವ್ಯವಸ್ಥೆ ಕೂಡ ಆಗಿರುವಂಥದ್ದು. ಇನ್ನು ನಾವು ನೋಡುವುದಾದರೆ ಇದರಲ್ಲಿ 1ನೆಯ ಹರಿಹರ ಯಾರು, ಆಮೇಲೆ 1ನೆಯ ಬುಕ್ಕರಾಯರ ಬಗ್ಗೆ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ. ಆದ್ದರಿಂದ ಇದನ್ನು ನಾವು ಸ್ವಲ್ಪ ನೋಡಿಕೊಳ್ಬೇಕು. ಮೊದಲನೇದಾಗಿ ರಾಜಕೀಯ ಇತಿಹಾಸದ ಸಂಗಮ ವಂಶದವರು ಯಾರೆಲ್ಲ ಇದ್ದಾರೆ? ಸಂಗಮ ವಂಶ ಅಂತ ಬಂದಾಗ ಅಲ್ಲಿ ಸಂಗಮ ವಂಶ, 2 ಸಾಳವ ವಂಶ, 3 ತುಳು ವಂಶ, 4 ಅರವೇಡು ವಂಶ. ರಾಜಕೀಯ ಇತಿಹಾಸದ ಒಂದು ವಂಶ. ಮೊದಲನೇದಾಗಿ ರಾಜಕೀಯ ಇತಿಹಾಸ ಸಂಗಮ ವಂಶದಲ್ಲಿ ಸಂಗಮ ವಂಶ, ಸಾಳವ ವಂಶ, ತುಳು ವಂಶ, ಅರವೀಡು ವಂಶ ಎನ್ನುವಂಥದ್ದು ಕಾಣ್ಬೋದು. ಮೊದಲನೇದಾಗಿ 1ನೇ ಹರಿಹರ. ಯಾರು ಈ 1ನೇ ಹರಿಹರ? ಆರಂಭದಲ್ಲಿ ನಾವು ನೋಡಿದರೆ ವಿಜಯನಗರ ಸಾಮ್ರಾಜ್ಯವು ಸಂಗಮನ ಮಕ್ಕಳಿಂದ ಸ್ಥಾಪನೆಯಾಯಿತು. ವಿಜಯನಗರದ ಸಾಮ್ರಾಜ್ಯವು ಸಂಗಮ ಮಕ್ಕಳಿಂದ ಸ್ಥಾಪನೆಯಾಯಿತು. ಸಂಗಮನಿಗೆ 5 ಜನ ಮಕ್ಕಳು. ಸಂಗಮನಿಗೆ 5 ಜನ ಮಕ್ಕಳು. ಅವರೆಂದರೆ ಹರಿಹರ, ಬುಕ್ಕ, ಕಂಪಣ್ಣ, ಮಾರಪ್ಪ, ಮುದ್ದಪ್ಪರು. ಆದರೆ ವಾಸ್ತವಿಕವಾಗಿ ಹರಿಹರ ಮತ್ತು ಬುಕ್ಕರನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರೆಂದು ನಂಬಲಾಗಿದೆ. 1ನೇ ಹರಿಹರ ಯಾರು? 1ನೇ ಹರಿಹರ ಅಂದರೆ ಸಂಗಮನ ಮಕ್ಕಳಲ್ಲಿ ದೊಡ್ಡವನು, ಅಂದರೆ ಹಿರಿಯವನು. ತನ್ನ ಸಹೋದರರ ಸಹಾಯದಿಂದ ರಾಜ್ಯವನ್ನು ಕಟ್ಟಿದನು. ಆರಂಭದಲ್ಲಿ ಇವರು ಹೊಯ್ಸಳರ ಸಾವಂತರಾಗಿದ್ದರು. ಈ ಅವಧಿಯಲ್ಲಿ ಕ್ರಿಸ್ತ ಶಕ 1336 ಬಾರ್ಕೂರಿನಲ್ಲಿ ಒಂದು ಕೋಟೆಯನ್ನು ಕಟ್ಟಿಸಿ ಅನಂತಪುರ ಜಿಲ್ಲೆಯ ಗುತ್ತಿಯನ್ನು ವಶಪಡಿಸಿಕೊಳ್ತಾರೆ. ಅದಾದ ನಂತರ ಏನಾಗ್ತದೆ ಅಂದರೆ ಬಾದಾಮಿ ಕೋಟೆಯನ್ನು ನಿರ್ಮಿಸಿ ಹೊಯ್ಸಳ ರಾಜ್ಯದ ಉತ್ತರ ಭಾಗವನ್ನು ಪೂರ್ವದಿಂದ ಪಶ್ಚಿಮ ಕರಾವಳಿಯವರೆಗೆ ಹರಡಿರುವ ಪ್ರದೇಶಗಳನ್ನು ಆತ ಗೆದ್ದುಕೊಂಡು ರಾಜ್ಯ ವಿಸ್ತರಣೆಯನ್ನು ಕೂಡ ಮಾಡುವಂಥದ್ದು. ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದು ಪಡೆದನು. ಇವತ್ತು ಉತ್ತರದಲ್ಲಿ ತುಂಗಭದ್ರಾ ನದಿಯಿಂದ, ದಕ್ಷಿಣದ ಕೊಂಕಣ, ಪೂರ್ವದಲ್ಲಿ ಕಡಪ ನೆಲ್ಲೂರು, ಪಶ್ಚಿಮದ ಗೋದಾವರಿಯವರೆಗೆ ರಾಜ್ಯ ವಿಸ್ತರಿಸಿದನು. ವೀರಪ್ರತಾಪ್, ಮಹಾರಾಜಾದಿರಾಜ, ಹರಿರಾಯ ವಿಭಾವಾಡ ಎಂಬ ಬಿರುದುಗಳು ಕೂಡ ಸಿಗ್ತದೆ. ಇವನ ಆಳ್ವಿಕೆಯಲ್ಲಿ ತನ್ನ ರಾಜ್ಯದ ಉತ್ತರ ದಿಕ್ಕಿನಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯಾಗಿ ಅದು ವಿಜಯನಗರದೊಡನೆ ದಕ್ಷಿಣ ಭಾರತದ ಅಧಿಕಾರಕ್ಕಾಗಿ ನಿರಂತರ ಯುದ್ಧಗಳಾದವು. ಇಲ್ಲಿ ಬರುವಂಥ 5 ಅಂಕದ ಪ್ರಶ್ನೆ 1ನೆಯ ಬುಕ್ಕರಾಯನ ಬಗ್ಗೆ ಬರೀಲಿಕ್ಕೆ. 1ನೇ ಬುಕ್ಕರಾಯ ಬಂದರೆ ಯಾರು ಈ ಬುಕ್ಕರಾಯ? ಬುಕ್ಕರಾಯ 1ನೇ ಹರಿಹರನ ಸಹೋದರ. ತನ್ನ ಅಣ್ಣನಿಗೆ ಅಂದರೆ 1ನೇ ಹರಿಹರನಿಗೆ ತನ್ನ ಅಣ್ಣನ ಬಲಗೈಯಾಗಿ ಸಾಮ್ರಾಜ್ಯದ ಸ್ಥಾಪನೆಗೆ ಶ್ರಮಿಸಿದ ಬುಕ್ಕನು ಯುವರಾಜನಾಗಿ ಅಪಾರ ಆಡಳಿತದ ಅನುಭವಗಳನ್ನು ಸಂಗಮದಲ್ಲಿ ಪ್ರಬಲ ದೊರೆಯಾಗಿ ಹೆಸರು ಗಳಿಸಿದ್ದಾನೆ. ಕೊಂಡವೇಡಿನ ರೆಡ್ಡಿಗಳನ್ನು ಸೋಲಿಸಿ ಪೆಣಗೂಡು ಶ್ರಮಿಸಿದ ಬುಕ್ಕನು ಯುವರಾಜನಾಗಿ ಅಪಾರ ಆಡಳಿತ ಅನುಭವಗಳನ್ನು ಪಡೆದನು. ಸಂಗಮರಲ್ಲಿ ಪ್ರಬಲ
ಪ್ರಬಲವಾದಂತಹ ಸಂಗಮನಲ್ಲಿ ಪ್ರಬಲವಾದಂತಹ ದೊರೆ ಎನ್ನುವಂಥ ಹೆಸರು ಯಾರಿಗಿದೆ? 1ನೆಯ ಬುಕ್ಕರಾಯನಿಗಿರುವಂಥದ್ದು. ಇಲ್ಲಿ ಬುಕ್ಕರಾಯನು ಚರಿತ್ರಾರ್ಹ ಸಾಧನೆ ಮಾಡಿದ್ದಾನೆ. ಚರಿತ್ರಾರ್ಹ ಸಾಧನೆ ಅಂದರೆ ಮಧುರೈ ಸುಲ್ತಾನನನ್ನು ಸೋಲಿಸಿದವನು 1ನೇ ಬುಕ್ಕರಾಯ. 1ನೇ ಬುಕ್ಕರಾಯ ತುಂಬನೇ ಧೈರ್ಯಶಾಲಿಯಾಗಿದ್ದ, ಒಂದು ಸಾಮ್ರಾಜ್ಯ ಸ್ಥಾಪನೆಯನ್ನು ಮಾಡಿಕೊಳ್ಳುತ್ತಾ ಇದ್ದ. ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಗೂಡು ವಶಪಡಿಸಿಕೊಂಡನಲ್ಲದೆ ಶಂಭುವರಾಯನನ್ನು ಸೋಲಿಸಿ ಅರ್ಕಾಟ್ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ನಂತರ ಬುಕ್ಕನು ಬಹಮನಿ ಸುಲ್ತಾನನ 1ನೇ ಮಹಮ್ಮದನ್ನು ಹಿಮ್ಮೆಟ್ಟಿಸಿ ರಾಯಚೂರು, ಮುದಗಲ್, ಆದ್ವಾನ ಕೋಟೆಗಳನ್ನು ಜಯಿಸಿರ್ತಾನೆ. ಬುಕ್ಕರಾಯನ ಚರಿತ್ರಾರ್ಹ ಸಾಧನೆ ಅಂತ ಹೇಳಿದರೆ ಮಧುರೈ ಸುಲ್ತಾನನನ್ನು ಸೋಲಿಸುವಂಥದ್ದು. ಈ ಮಾಹಿತಿಯನ್ನು ಕಂಪಣ್ಣನ ಪತ್ನಿ ಗಂಗಾಂಬಿಕೆ ತನ್ನ ಮಧುರ ವಿಜಯಂ ಕೃತಿಯಲ್ಲಿ ವಿವರಿಸಿದ್ದಾಳೆ. ಹಿಂದೂ ಪೀಡಕನಾದ ಸುಲ್ತಾನನನ್ನು ವಿದ್ಯಾರಣ್ಯರ ಅಪ್ಪಣೆಯಿಂದ ಬುಕ್ಕನ ಹಿರಿಯ ಮಗ ಕಂಪಣ್ಣನು ಮಧುರೈ ಸುಲ್ತಾನನ ಮುಬಾರಕನನ್ನು ಸೋಲಿಸಿ ಹಿಂದೂ ರಾಜ್ಯವನ್ನು ರಕ್ಷಿಸಿ ಶ್ರೀರಂಗನಾಥ ವಿಗ್ರಹವನ್ನು ತಂದು ಶ್ರೀರಂಗನಲ್ಲಿ ಪ್ರತಿಷ್ಠಾಪಿಸಿದನು. ಸಾಮ್ರಾಜ್ಯ ನಿರ್ಮಾಪಕನಾದಂತೆ ದಕ್ಷ ಆಡಳಿತಗಾರನಾದ ಬುಕ್ಕನು ಸಿಲೋನ್ ಮತ್ತು ಚೀನಾದ ಮಿಂಗ್ ದೊರೆಗಳ ಬಳಿಕ ತನ್ನ ರಾಯಭಾರಿಗಳನ್ನು ಕಳಿಸಿ ಅವರ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವ ಮೂಲಕ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬೆಳೆಸಿಕೊಂಡವು. ಇನ್ನು 1ನೆಯ ಬುಕ್ಕರಾಯ ಧರ್ಮ ಸಹಿಷ್ಣನಾಗಿದ್ದನು. 1ನೇ ಬುಕ್ಕ ಅದರನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಳ್ಬೇಕು ಸ್ನೇಹಿತರೆ. ಇಲ್ಲೀಗ ನಮಗೆ ಅವರು ಪಾಯಿಂಟ್ಸೇ ಕೊಡಲಿಲ್ಲ, ನಾವಲ್ಲಿ ಪಾಯಿಂಟ್ಸ್ ಮಾಡಿ ಬರಿಬೇಕು. ನೋಡಿ, 1ನೆಯ ಬುಕ್ಕರಾಯನು ಸಾಮ್ರಾಜ್ಯ ಸ್ಥಾಪನೆಗಾಗಿ ತುಂಬನೇ ಶ್ರಮಿಸಿದ್ದಾನೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, 1ನೆಯ ಬುಕ್ಕರಾಯನು ಯುವರಾಜನಾಗಿ ಅಪಾರ ಆಡಳಿತದ ಅನುಭವವನ್ನು ಹೊಂದಿರುವಂಥದ್ದು ಕಾಣ್ಬೋದು. ಪಾಯಿಂಟ್ ನಂಬರ್ 3, ಕೊಂಡವೀಡಿನ ರೆಡ್ಡಿಗಳನ್ನು ಸೇರಿಸಿ ಪೆನುಗೂಡನ್ನು ವಶಪಡಿಸಿಕೊಂಡನು. ಪಾಯಿಂಟ್ ನಂಬರ್ 4, ಶುಂಭವರಾಯನನ್ನು ಸೋಲಿಸಿ ಅರ್ಕಾಟ್ ಪ್ರದೇಶವನ್ನು ವಶಪಡಿಸಿಕೊಂಡನು. ಬುಕ್ಕನು ಬಹುಮನ ಸುಲ್ತಾನನು 1ನೇ ಮಹಮ್ಮದ್ ಹಿಮ್ಮೆಟ್ಟಿಸಿ ರಾಯಚೂರು, ಮದಗಲ್, ಅದಮಾನ್ ಕೋಟೆಗಳನ್ನು ಜಯಿಸಿದನು. ಆಮೇಲೆ ಬುಕ್ಕರಾಯನ ಚರಿತ್ರಾರ್ಹ ಸಾಧನೆ ಮಧುರೈ ಸುಲ್ತಾನನ್ನು ಸೋಲಿಸಿರುವಂಥದ್ದು. ಇದನ್ನು ಪ್ರತಿಯೊಂದು ಪಾಯಿಂಟ್ಸ್ ಮಾಡ್ಕೊಂಡು ಬರಿತಾ ಹೋಗಬೇಕು. ಆಮೇಲೆ ಧರ್ಮ ಸಹಿಷ್ಣುತೆಯಾಗಿದ್ದನು. ಜೈನ ಮತ್ತು ವೈಷ್ಣವ ನಡುವೆ ಏರ್ಪಟ್ಟಿದ್ದಂತಹ ಜಗಳವನ್ನು ನಿಲ್ಲಿಸಿ ಪರಿವರ್ತನೆಯನ್ನು ಮಾಡುವಂಥದ್ದು. ಇನ್ನು ಬುಕ್ಕನು ವೈದಿಕ ಮಾರ್ಗ ಪ್ರವರ್ತಕ ಎಂಬ ಬಿರುದನ್ನು ಪಡೆದಿದ್ದಾನೆ. ತೆಲುಗು ಬರಹಗಾರರ ನಾಚಿದ ಸೋಮನಾಥನಿಗೆ ಬುಕ್ಕನು ಆಶ್ರಯದಾತನಾಗಿದ್ದನು. ಅವನ ಕಾಲದಲ್ಲಿ ಸಾಮ್ರಾಜ್ಯವು ದೃಢವಾಗಿ, ಆಡಳಿತ ವ್ಯವಸ್ಥೆಗಳು ಸುವ್ಯವಸ್ಥಿತವಾಗಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಣ್ಯ ಕೊಡುಗೆಗಳನ್ನು ನೀಡುವ ಕಾರ್ಯ ಆರಂಭವಾದುದು ಗಮನಾರ್ಹವಾಗಿದೆ. ಇದು 1ನೇ ಬುಕ್ಕರಾಯನ ಬಗ್ಗೆ ನೀವು ಬರಿಬೇಕು. 1ನೇ ಬುಕ್ಕರಾಯನ ಬಗ್ಗೆ 5 ಅಂಕಕ್ಕೆ ಕೇಳುವಂಥದ್ದು. ಇನ್ನು ನಾವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಇಮ್ಮಡಿ ದೇವರಾಯ ಅಂದರೆ 2ನೇ ದೇವರಾಯನ ಸಾಧನೆಗಳನ್ನು ಅವರು 10 ಅಂಕಕ್ಕೆ ಕೇಳಿದ್ದಾರೆ. 15 ಅಂಕಕ್ಕೂ ಕೂಡ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಡಲಿಲ್ಲ, ನಾವು ಪಾಯಿಂಟ್ಸನ್ನು ಗುರುತನ್ನು ಮಾಡಿ ಪಾಯಿಂಟ್ಸನ್ನು ಹಾಕಿ ಬರಿಬೇಕಾಗ್ತದೆ. ಪಾಯಿಂಟ್ಸ್ ಇದ್ದರೆ ತುಂಬಾ ಆರಾಮದಲ್ಲಿ ಉತ್ತರವನ್ನು ಬರಿತಾ ಹೋಗ್ಬೋದು. ಹಾಗೆ ನೆನಪಲ್ಲಿಟ್ಕೊಳ್ಳಿಕ್ಕೂ ಕೂಡ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ. 2ನೇಯ ದೇವರಾಯನ ಸಾಧನೆಗಳು, ಇದನ್ನು ನಾವು ಮುಂದಿನ ಒಂದು ಅಭ್ಯಾಸದಲ್ಲಿ ಮಾಡ್ತಾ ಹೋಗುವ. ಪಾಠವನ್ನು ಮುಂದುವರಿಸ್ತಾ ನಾನು ಸಂಪೂರ್ಣವಾಗಿ ಇದನ್ನು ಕೆಲವೊಂದು ಪ್ರಶ್ನೆ, 10 ಪ್ರಶ್ನೆಗಳಷ್ಟು ವಿವರಣೆಯನ್ನು ನಾವು ಕಲಿತುಕೊಳ್ಳುವ. ಯಾಕಂದರೆ ಎಲ್ಲ ವಿಷಯಗಳಿಂದಲೂ ಕೂಡ ಸ್ವಲ್ಪ ಸ್ವಲ್ಪ ಕಲಿಯೋದರಿಂದ ನೀವು ಪಾಯಿಂಟ್ಸ್ ಬುಕ್ಕನ್ನು ಮಾಡಿ ಆ ಪ್ರಶ್ನೆಗೆ ಪಾಯಿಂಟ್ಸನ್ನು ಬರ್ಕೊಳ್ಳಿ. 3 ಪ್ರಶ್ನೆ ಆದರೂ ಆಗಬೇಕು. ಈಗ ಬ್ಲಾಕ್ 1ರಿಂದ ನೀವು 4 ಪ್ರಶ್ನೆಗೆ ಉತ್ತರವನ್ನು ಸರಿಯಾಗಿ ಕಲಿತುಕೊಳ್ಬೇಕು. ಪ್ರತಿಯೊಂದು ಬ್ಲಾಕ್ನಿಂದಲೂ 4 ಬ್ಲಾಕುಗಳಿರ್ತದಲ್ವ, ಪ್ರತಿಯೊಂದು ಬ್ಲಾಕ್ನಿಂದಲೂ ಕೂಡ ಸ್ವಲ್ಪ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.